ವೈಟ್ ಇರೋ ಎರಡನೇ ಪತ್ರ ಕೋರ್ಟ್ಗೆ ನೀಡದೆ ಮರೆಮಾಚಿದ್ರ ಸಿಎಂ ಸಿದ್ದರಾಮಯ್ಯ ಸರಣಿ ಟ್ವೀಟ್ ಮೂಲಕ ಮುಖ್ಯಮಂತ್ರಿ ಟೀಕೆಗಳನ್ನು ಪ್ರಶ್ನೆ ಮಾಡಿದ್ದೇನು. ಇನ್ನು ಸಿಎಂ ರಾಜೀನಾಮೆ ಕೊಡಬೇಕೆಂದು ಬಿಜೆಪಿ ನಾಯಕರ ಪಟ್ಟು. ಈ ಸುದ್ದಿಯನ್ನು ನೋಡೋಣ ವೈಟ್ನ ರಹಸ್ಯ ನ್ಯೂಸ್ ಟಾಪ್ 9ನಲ್ಲಿ. ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯಿಸಿ ನಿನ್ನೆ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿತು. ಮಂಡ್ಯದಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ವಿಪಕ್ಷ ನಾಯಕ ಆರ್ ಅಶೋಕ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಬಹಳ ಕ್ಲೀನ್ ಅಂದ್ರು. ಈಗ ಒಂದಾದ ಮೇಲೆ ಒಂದು ವಿಚಾರ ಹೊರಬರ್ತಿದೆ. ವಿಜಯನಗರದಲ್ಲಿ ಮುಡಾ ಸೈಟ್ ಬೇಕು ಅಂತ ಬರೆದಿದ್ರು, ಅದಕ್ಕೆ ವೈಟ್ನರ್ ಹಾಕಿ ಅಳಿಸಿದ್ದಾರೆ. ಈ ಬಗ್ಗೆ ಸಿಬಿಐ ತನಿಖೆಯಾಗ್ಲಿ ಅಂತ ಆಗ್ರಹಿಸಿದ್ದಾರೆ. ವೈಟ್ನರ್ ಯಾಕಪ್ಪ ಹಾಕ್ಬೇಕಾಯ್ತು? ಹೊಡೆದಾಕ್ಬೇಕಾಯ್ತು. ಏನೋ ತಪ್ಪಿದ್ರೆ ಅಕ್ಷರ ಒಂದು ಲೈನ್ ಅದ್ರ ಮೇಲೆ ಗೆರೆ ಎಳೆದ್ಬಿಟ್ಟಿದ್ರೆ ಮುಗಿದೋಗಿತ್ತು. ವೈಟ್ನರ್ ಯಾಕೆ ಹಾಕ್ಬೇಕಾಯ್ತು? ವೈಟ್ನರ್ ಹಿಂದೆ ಏನು ಅಡಗೈತೆ? ಮುಡಾದಿಂದ ಸಿಎಂ ಕುಟುಂಬ ಎಲ್ಲ ಅನುಕೂಲ ಪಡೆದುಕೊಂಡಿದೆ. ಜಮೀನು ಡಿನೋಟಿಫೈ ಆಗಿದ್ದು, ಪಾರ್ವತಿಗೆ ಸೋದರ ಜಮೀನು ಕೊಟ್ಟಿದ್ದು. ಎಲ್ಲ ಹಂತದಲ್ಲೂ ಸಿದ್ದರಾಮಯ್ಯ ತಪ್ಪು ಮಾಡಿಕೊಂಡು ಬಂದಿದ್ದಾರೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ. ಲೂಟಿ ಹೊಡೆದ ಮೇಲೂ ರಾಜೀನಾಮೆ ನೀಡದೆ ಅಂಟಿಕೊಂಡು ಕೂತಿದ್ದಾರೆ. ಈ ರೀತಿ ವೈಟ್ನರ್ ಹಾಕಿರೋದು ಗೊತ್ತಾಯ್ತು ಅಲ್ವಾ? ರಾಜೀನಾಮೆ ಕೊಡಿ ಅಂತ ಆಗ್ರಹಿಸಿದ್ದಾರೆ. ವೈಟ್ನರ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವಾ? ರಾಜೀನಾಮೆ ಕೊಡಿ. ಕಾಂಗ್ರೆಸ್ನವರು ಈಗ ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಜಾತಿ ಹೆಸರಿನಲ್ಲಿ ಸಿದ್ದರಾಮಯ್ಯ ಅವರೇ ಕಾನೂನು ತಿದ್ದುಪಡಿ ಮಾಡಿಬಿಡಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಕೊಲೆಗಾರ, ಕಳ್ಳ, ಅತ್ಯಾಚಾರಿಗೆ ಜಾತಿ ಇರೋದಿಲ್ಲ. ಯಾವಾಗ ಅವರಿಗೆ ಏನು ಆಗಲ್ಲ ಆಗ ಜಾತಿ ಹೆಸರು ತರ್ತಾರೆ. ಈಗ ಸಿಕ್ಕಿ ಹಾಕಿಕೊಂಡ ಸಿದ್ದರಾಮಯ್ಯ ಕೂಡ ಜಾತಿ ಹೆಸರು ತರ್ತಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಈಗ ಗವರ್ನರ್ ಯಾವ ಜಾತಿಯಪ್ಪ? ದಲಿತರವರು. ಮನೆ ಡಿ.ಕೆ. ಶಿವಕುಮಾರ್ ಹೇಳವ್ರೆ ಗವರ್ನರ್ ಪೋಸ್ಟ್ ನ ಯಾರು ಜಾತಿ ಮೇಲೆ ಮಾಡಲ್ರಿ ಅಂತ. ಹಂಗಾರೆ ನಿಮ್ಮನ್ನ ಹೆಂಗೆ ಯಾರು ಮಾಡಿದ್ರು? ಈಗ ಯಾಕೆ ಸಿಕ್ಕಾಕೊಂಡಾಗ ಮಾತ್ರ ಜಾತಿ, ಸಿಕ್ಕಾಕೊಂಡಿಲ್ಲ ಅಂದ್ರೆ ಎಲ್ಲರೂ ನಮ್ಮೋರೆ. ಬಿಜೆಪಿ ಪ್ರತಿಭಟನೆಗೆ ಟ್ವೀಟ್ ಮೂಲಕ ತಿರುಗೇಟು ಕೊಟ್ಟಿರೋ ಸಿಎಂ ದಲಿತ ಗುರಾಣಿ ಬಳಸುವುದು ದಲಿತರಿಗೆ ಮಾಡಿದ ಅವಮಾನ ಅಂತ ಕುಟುಕಿದ್ದಾರೆ. ಇನ್ನು ದಲಿತರ ಬಗ್ಗೆ ಬಿಜೆಪಿಯವರು ಮೊಸಳೆ ಕಣ್ಣೀರು ಸುರಿಸುತ್ತಿದ್ದಾರೆ ಅಂತ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ದಲಿತರ ಮೇಲೆ ದೌರ್ಜನ್ಯ ಆಗುವಾಗ ಇವರೆಲ್ಲರೂ ಸಹ ಕಣ್ಮುಚ್ಕೊಂಡು ಕೂತ್ಕೊಂಡವರು, ಮತ್ತೆ ನಿರಂತರವಾಗಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಇವರು ಮೊಸಳೆ ಕಣ್ಣೀರು ಹಾಕೋದು ಅರ್ಥ ಆಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಂದ್ರ ಸಚಿವ ವಾಗ್ದಾಳಿ ಮುಂದುವರೆಸಿದ್ದಾರೆ. ಮುಡಾದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸಕುಟುಂಬ ಪರಿವಾರ ಸರ್ಕಾರಿ ಭೂಮಿ ಹೇಗೆಲ್ಲ ಮುಕ್ಕಿತ್ತು ಎನ್ನುವುದಕ್ಕೆ ದಾಖಲೆಗಳಿವೆ. ನಿಮ್ಮ ಪಟಾಲ ಹೆಲಿಕಾಪ್ಟರ್ನಲ್ಲಿ ಕದ್ದು ಸಾಗಿಸಿದ ದಾಖಲೆಗಳು ಸುಳ್ಳ. ಕಪ್ಪು ಚುಕ್ಕಿಯನ್ನ ನಿಮ್ಮ ವೈಟ್ನರ್ ಅಳಿಸಿದ ಸಿದ್ದರಾಮಯ್ಯನವರೇ ಅಂತ ಟ್ವೀಟ್ನಲ್ಲಿ ಖಾರವಾಗಿ ಪ್ರಶ್ನಿಸಿದ್ದಾರೆ. ನನ್ನ ಸಹಿ ಇಲ್ಲ, ಟಿಪ್ಪಣಿಯೂ ಇಲ್ಲ ಅಂತೀರಿ. ಅಪ್ಪಣೆಯನ್ನಷ್ಟೇ ಕೊಟ್ಟಿದ್ದೀರಿ. 14 ಸೈಟ್ಗಳಿಗೆ 62 ಕೋಟಿ ರೂಪಾಯಿ ಪರಿಹಾರ ಕೇಳಲು ಹೇಳಿದ್ದು ಯಾವ ಟಿಪ್ಪಣಿ ಅಂತ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯನವರನ್ನ ಪ್ರಶ್ನಿಸಿದ್ದಾರೆ. ನಿಮ್ಮದು ನಾಲಿಗೆಯೋ ಅಥವಾ ಇನ್ನೇನು ಅಂತ ಆಕ್ರೋಶವನ್ನ ಹೊರಹಾಕಿರುವ ಎಚ್ಡಿಕೆ ಮಿಸ್ಟರ್ ಸಿದ್ದರಾಮಯ್ಯ, ನಾನು ಕಾನೂನು ಪಂಡಿತ ವಕೀಲ ಎನ್ನುತ್ತೀರಿ. 2011ರಲ್ಲಿ ಸುಪ್ರೀಂ ಎಸ್ಐಟಿಗೆ ಕೊಟ್ಟ ಆದೇಶವೇನು ಅಂತ ಗೊತ್ತಿಲ್ಲವಾ ಅಂತ ಪ್ರಶ್ನಿಸಿದ್ದಾರೆ. ಅಧಿಕಾರ ಇದ್ರೂ ಇಲ್ಲದಿದ್ರೂ ನಾನು ನಾನೇ ಅಂತ ಕುಮಾರಸ್ವಾಮಿ ಟ್ವೀಟ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದಿದ್ದಾರೆ. ಸೋತ್ರೆ ಸೋಲ್ಬೇಕು ಬಾಹುಬಲಿಯಂತೆ. ಆ ಮಹಾನ್ ವೀರಾಗಿಯೇ ನನ್ನ ಆದರ್ಶ. 20 ತಿಂಗಳ ಅಧಿಕಾರ, 14 ತಿಂಗಳ ಸರ್ಕಾರ ತ್ಯಜಿಸುವಾಗಲೂ ನಾನು ನಿರ್ಭಾವುಕ. ಇದು ನಿಮಗೆ ಸಾಧ್ಯವೇ ಅಂತ ಸಿಎಂ ಸಿದ್ದರಾಮಯ್ಯರನ್ನ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ನನ್ನ ಪುರಾಣ ಕಂತುಗಳಲ್ಲಿ ಬರುತ್ತದೆ ಎನ್ನುವ ಸಿದ್ದರಾಮಯ್ಯನವರೇ ನಿಮ್ಮ ಹಣೆ ಬರಹ ನಿರ್ಧರಿಸುವ ನೂರಾರು ಪುರಾಣಗಳು ನನ್ನಲ್ಲಿವೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಟ್ವೀಟ್ನಲ್ಲಿ ಕುಟುಕಿದ್ದಾರೆ. ಸಾವಿರಾರು ಚಾಪ್ಟರ್ಗಳ ಪ್ಯಾನ್ ಇಂಡಿಯಾ ಸಿನಿಮಾವನ್ನೇ ಮಾಡಬಹುದು. ಬೇಲಿಕೇರಿಯಲ್ಲಿ ಅದಿರು ಕದ್ದ ಆಸಾಮಿಗಳ ಜೊತೆ ನಿಮ್ಮ ಸಿದ್ಧಹಸ್ತ ಶಾಮೀಲಾಗಿರುವ ಗಣಿ ಪುರಾಣ ಬಿಚ್ಚಿದ್ರೆ ನಿಮ್ಮ ಮನೆ ಮುಂದೆ ಕಾನ್ಸ್ಟೇಬಲ್ಗಳು ಸಾಲುಗಟ್ಟಿ ನಿಲ್ಲಬೇಕಾಗುತ್ತೆ ಹುಷಾರಂತ ಹೇಳಿದ್ದಾರೆ. ನನ್ನ ಪತ್ನಿ ಮುಡಾಗೆ ಪತ್ರ ಬರೆದಿಲ್ಲ,
ಅದು ಸುಳ್ಳು ಪತ್ರ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಆದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳೋದೇ ಬೇರೆ. ಮುಖ್ಯಮಂತ್ರಿ ಅವರು ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡುವಾಗ ಪತ್ರದ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜೊತೆಗೆ ರಿಟ್ ಅರ್ಜಿ ಜೊತೆಗೆ ಸಿಎಂ ಪತ್ನಿ ಬರೆದಿರೋ ಪತ್ರವನ್ನ ನೀಡಿದ್ದಾರೆ. ಆದ್ರೆ ರಿಟ್ ಅರ್ಜಿ ಜೊತೆಗೆ ಪತ್ರದ 2ನೇ ಪುಟ ಸಲ್ಲಿಸಿಲ್ಲ ಅಂತ ದೂರುದಾರರು ಆರೋಪಿಸಿದ್ದಾರೆ. ಯಾಕಂದ್ರೆ 2ನೇ ಪುಟದಲ್ಲಿ ವೈಟ್ನರ್ ಹಾಕಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಶ್ರೀಮತಿ ಪಾರ್ವತಿಯವರು ಬರೆತಕ್ಕಂಥ ಪತ್ರವನ್ನು ಅವರೇ ರಿಟ್ ಅರ್ಜಿ ಜೊತೆ ಹಾಕಿದ್ದಾರೆ. ಇಲ್ಲಿ 1ನೇ ಪುಟ ಮಾತ್ರ ಹಾಕಿದ್ದಾರೆ ನೋಡಿ, 531 ಮನೆ ನಂಬರ್ ಇದೆ, ಆದರೆ 2ನೇ ಪುಟ ಹಾಕಿಲ್ಲ. ಶೋಕಾಸ್ ನೋಟಿಗೆ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರದ 30ನೇ ಖಂಡಿಕೆಯಲ್ಲಿ ಸ್ಪಷ್ಟವಾಗಿ ಬರ್ತಾರೆ. 23/6/2004 ಶ್ರೀಮತಿ ಪಾರ್ವತಿಯವರು ಮೋಡಾಗಿ ಪತ್ರ ಬರೆದಿದ್ದಾರೆ ಅಂತ ಬರೀತಾರೆ. ಮತ್ತು ಆ ಪತ್ರವನ್ನು ಅನೆಕ್ಸರ್ 15 ಗುರುತು ಮಾಡಿ ಅವರೇ ಕೊಟ್ಟಿದ್ದಾರೆ.